ಈಸ್ ಅನ್ಫಿಟ್ ಟು ಬಿ ಎನ್ MLA. ನಾನು ಒಂದು ಓಪನ್ ಆಗಿ ಹೇಳ್ತೀನಿ, ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅನ್ನೋದಕ್ಕೆ ಇಂಥವರೆಲ್ಲ ರಾಜಕೀಯಕ್ಕೆ ಬಂದು ರಾಜಕೀಯ ವ್ಯವಸ್ಥೆ ಹಾಳಾಗೋಗ್ತಾ ಇರೋದು ರಾಜ್ಯದಲ್ಲಿ. ಇಂಥವ್ರಿಗೆ ಕನಿಷ್ಠ ಒಂದು ನಾಗರಿಕತೆ ಗೊತ್ತಿಲ್ಲ ಅಂತ ವ್ಯಕ್ತಿಗಳು ಇವತ್ತು ರಾಜಕಾರಣದಲ್ಲಿ ಅಕ್ರಮವಾಗಿ ಬೇರೆ ಬೇರೆ ಚುನಾವಣಾ ಅಕ್ರಮ ಮಾಡ್ಕೊಂಡು ಇವತ್ತು ರಾಜಕಾರಣಕ್ಕೆ ಬಂದಂತವ್ರು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋ ಒಂದು ಸಣ್ಣ ಯೋಗ್ಯತೆಯನ್ನು ಪ್ರದೀಪ್ ಈಶ್ವರಗಿಲ್ಲ. ಕೇವಲ ಇದು ಕುಮಾರಸ್ವಾಮಿ ಅವರಿಗೆ ಮಾಡಿದ ಅವಮಾನ ಅಲ್ಲ, ನೋಡಿದ ಅವ್ರ ವರ್ತನೆ. ಒಬ್ಬ ಶಾಸಕ, ಅವನ ಘನತೆ ಏನು, ಅವನ ಗೌರವ ಏನು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಅಯೋಗ್ಯರು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತದ್ದು. ಇಂಥ ಅಯೋಗ್ಯ ಶಾಸಕರುಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಆಯ್ಕೆಯಾಗಿ ಬಂದಿದ್ದಾರೆ. ದುರಂತ ಈ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಇಂಥ ಅಯೋಗ್ಯಗಳನ್ನ ರಾಜಕಾರಣಿಗಳಾಗಿ MLAಗಳಾಗಿ ಆಯ್ಕೆಯಾಗಿರೋದು ಒಂದು ಈ ರಾಜ್ಯಕ್ಕೆ ಒಂದು ದುರಂತ, ಒಂದು ಕಪ್ಪು ಚುಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಪ್ರದೀಪ್ ಈಶ್ವರ್ ಯೋಗ್ಯತೆ ಏನಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ? ಸಾಮಾನ್ಯ ಯೋಗ್ಯತೆನೇ ಇದೆ ಪ್ರದೀಪ್ ಈಶ್ವರ್ಗೆ? ಇದು ಕೇವಲ ಒಂದು ಸಣ್ಣ ಇನ್ಸಿಡೆಂಟ್. ಕುಮಾರಸ್ವಾಮಿ ಅಭಿಮಾನಿಗಳು ಯಾವ ಮಾಡ್ತಾ ಇದ್ದಾರೆ, ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ. ಕೇವಲ ಜಾತಿ ಅಭಿಮಾನ ಇಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ. ನಮ್ಗೆ ನಮ್ ಜಾತಿಯವ್ರನ್ನ ಅಭಿಮಾನ ಇಲ್ಲ. ಕುಮಾರಸ್ವಾಮಿ ಅವರು ಯಾವುದೋ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲ. ಪ್ರದೀಪ್ ಈಶ್ವರ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಮಾತಾಡ್ತಾರೆ. ಯಾರು ನಿಮ್ಮಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮುಖ್ಯಮಂತ್ರಿ ಆಗಿದ್ರು, ಸುದೀರ್ಘ 8 ವರ್ಷ ರೆಕಾರ್ಡ್ ಬ್ರೇಕ್ ಮಾಡಿದ್ರು, ಆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ದೇವೇಗೌಡರ ಕುಟುಂಬ, ಕುಮಾರಸ್ವಾಮಿ ಅವರಿಂದ ಪ್ರದೀಪ್ ಈಶ್ವರ್ ಮರೆಯೋದು ಬೇಡ. ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಕುಮಾರಣ್ಣಗೆ ನೀವು ಪಾಠ ಮಾಡೋ ಯೋಗ್ಯತೆ ಇದೆಯಾ ನಿಮಗೆ? ಹಿಂದುಳಿದವರಿಗೆ ಅಧಿಕಾರ ತಂದುಕೊಟ್ಟಂತ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡೋ ಯೋಗ್ಯತೆ ಪ್ರದೀಪ್ ಈಶ್ವರ್ಗೆ ಇದೆಯಾ? ನಾನು ಹೇಳುವ ಇಂಥ ನಾಲಾಯಕರು ಇವತ್ತು ಶಾಸಕರಾಗಿ ನಮ್ಮ ರಾಜ್ಯದ ರಾಜಕೀಯದಲ್ಲಿ ಇಡೀ ದೇಶದಲ್ಲಿ ಮರ್ಯಾದೆ ಕಳೆಯುವಂತ ಕೆಲಸವನ್ನ ನಿಜವಾಗ್ಲೂ ಅವರು ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ಯಾವ ರೀತಿ ನಾಗರಿಕತೆ ಪಾಠ ಹೇಳ್ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಒಬ್ಬ ಅನಾಗರಿಕ ಶಾಸಕ ಈ ರೀತಿ ಸಾರ್ವಜನಿಕರ ಬದುಕಿನಲ್ಲಿ ಇರ್ಬೇಕಾದ್ರೆ ಇರುವಂತವ್ರು ಅನಾಗರಿಕವಾಗಿ ವರ್ತನೆ ಮಾಡ್ಕೊಂಡು ಇವತ್ತು ತೊಡೆ ತಟ್ಟೋದೇನು, ಮೀಸೆ ತಿನ್ನುವುದೇನೋ, ಕೂದಲು ಕೀಳೋದೇನೋ. ಪ್ರದೀಪ್ ಈಶ್ವರ್ ಅವ್ರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲಾ ಕೀಳೋ ಶಕ್ತಿ JDS ಕಾರ್ಯಕರ್ತರಿಗಿದೆ. ಮತ್ತೊಮ್ಮೆ ಕುಮಾರಣ್ಣನ ಬಗ್ಗೆ ಲಘುವಾಗಿ ನಡ್ಕೊಂಡ್ರೆ ಅವರೆಲ್ಲೋ ಚಪ್ಪಲಿ ಬೇರೆ ದೂರ ನಿಂತ್ಕೊಂಡು ಎಸ್ತವ್ರೆ. ಪರಿಣಾಮ ಬೇರೆ ರೀತಿ ಜನಗಳನ್ನ ಪ್ರವೋಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾತಿ ವಿಚಾರ ಇಟ್ಕೊಂಡು ಕುಮಾರಣ್ಣ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ವೇ ಅಲ್ಲ. ಹಿಂದುಳಿದ ಸಮಾಜದವರೇ ಬ್ಯಾಕ್ವರ್ಡ್ ಅಂತ ನೀವೇನು ಹೇಳ್ಕೊಂಡು ಹೋಗ್ತಿರಲ್ಲ, ಅದೇ ಸಮಾಜದವರು ನಿಮ್ಮನ್ನ ಬೇರೆ ರೀತಿ ನಿಮಗೆ ಬೇರೆ ರೀತಿ ಬುದ್ಧಿ ಕಲಿಸುವಂತ ಪ್ರಮೇಯನ ತಂದ್ಕೋಬೇಡಿ. ಪ್ರದೀಪ್ ಈಶ್ವರ್ ಅವರೇ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಾಲೂಕು JDS ಘಟಕ ಇಷ್ಟೆಲ್ಲ ಕ್ಲೀನಾಗಿ ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮ್ಗೆ ಕನಿಷ್ಠ ಯೋಗ್ಯತೆನೇ ಇದ್ದಾರೆ. ಒಬ್ಬ ವ್ಯಕ್ತಿ ಇವತ್ತು ಏನೋ ಅಚಾನಕ್ MLA ಆಗ್ಬಿಟ್ಟಿದ್ರಿ ಅಷ್ಟೇ ನೀವು. ದುರಂತ, ಈ ರಾಜ್ಯದ ದುರಂತ. ಇಂಥ ಅಯೋಗ್ಯರು ಶಾಸಕರಾಗಿ ನಮ್ಮನ್ನ ಆಳ್ತಾವ್ರೆ. ಇಂಥ ಅಯೋಗ್ಯರು ನಮ್ಮನ್ನ ಆಳ್ತಿರೋದು ಕರ್ಮ, ನಮ್ಮ ಕರ್ಮ ಇದು. ದಯವಿಟ್ಟು ಇಲ್ಲಿಗೆ ನಿಲ್ಲಬೇಕು. ಸಿದ್ದರಾಮಯ್ಯನವ್ರಿಗೆ ಬಹಳ ತೂಕ ಇದೆ, ಗೌರವ ಇದೆ. ಯಾಕೆಂದ್ರೆ ನಾವು DK ಶಿವಕುಮಾರ್ ಅವ್ರಿಗೆ DK ಶಿವಕುಮಾರ್ ಅವ್ರು ನಿಂತರಬೇಕು. ಇಂಥವ್ರಿಗೆ ಯಾಕಂದ್ರೆ ಉಪ್ಪುಳಿ ಚೆನ್ನಾಗಿ ಆಗ್ತಾರೆ. ಯಾಕಂದ್ರೆ ಬೆಳಿಗ್ಗೆ ಎದ್ದು ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡುವಂತವ್ರಿಗೆ ಅವ್ರು ಜಾಸ್ತಿ ಮನ್ನಣೆ ಕೊಡುವಂತದ್ದು. ಸ್ವಲ್ಪ ಪ್ರಾಮಾಣಿಕತೆ ರಾಜಕಾರಣ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ನಿಮ್ಮನ್ನು ಮನವಿ ಮಾಡ್ಕೊಳ್ತೀವಿ. ದೇವೇಗೌಡರ ಕುಟುಂಬ, ಕುಮಾರಣ್ಣವ್ರ ಬಗ್ಗೆ ನಿಮ್ಮ ಆತ್ಮಸಾಕ್ಷಿ ನಿಮ್ಗೆ ಗೊತ್ತಿದೆ ಏನು ಅವ್ರ ಕುಟುಂಬ ಅಂತ. ಇಂಥ ಅಯೋಗ್ಯರಿಗೆ ಬುದ್ಧಿ ಮಾತಾಡಿ.